ಹೈ ವಿವರ್ಸ್, ಇವತ್ತು ನಾನು ಸೋಯಾಬೀನ್ ರೈಸನ್ನು ಮಾಡೋದನ್ನು ಹೇಳ್ತಾ ಇದ್ದೀನಿ. ನಾನಿಲ್ಲಿ ಹಸಿ ಶುಂಠಿ, ಬೆಳ್ಳುಳ್ಳಿ, ಹಾಗೆ ಹಸಿ ಮೆಣಸಿನ್ಕಾಯಿ, ಟೊಮೆಟೊ, ಈರುಳ್ಳಿ, ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ತೊಗೊಂಡಿದ್ದೀನಿ. ಇದನ್ನು ನಾನು ಮಿಕ್ಸಿ ಮಾಡ್ಕೊಳ್ತೀನಿ. ಇಲ್ಲಿ ಈ ಸೋಯಾ ಚಂಕ್ಸ್ಗೆ ಬಿಸಿನೀರನ್ನು ಹಾಕಿಬಿಟ್ಟು ಇದನ್ನು ನಾನು ನೆನೆಯೋದಕ್ಕೆ ಇಟ್ಕೊಳ್ತೀನಿ. ಇದನ್ನು ಕೆಲವೊಬ್ಬರು ಈ ರೀತಿ ನೀರಲ್ಲಿ ಹಾಕಿಬಿಟ್ಟು ತೆಗೆದು ಇದನ್ನು ಮೊಸರು ಮಸಾಲೆ ಜೊತೆ ಎಲ್ಲ ಮಿಕ್ಸ್ ಮಾಡಿ ಇಟ್ಕೊಳ್ತಾರೆ. ಆದರೆ ನಾನಿಲ್ಲಿ ಆ ರೀತಿ ಏನೂ ಮಾಡ್ತಾಯಿಲ್ಲ. ಅದಕ್ಕೆ ನೀರನ್ನು ಹಾಕಿಬಿಟ್ಟು ಅದನ್ನು ನೆನೆಯೋದಕ್ಕೆ ಇಟ್ಟು ನಾನು ಮಿಕ್ಸಿಗೆ ಆ ಮಸಾಲೆನೆಲ್ಲ ಮಿಕ್ಸಿಗೆ ಹಾಕ್ಕೊಂಡು ಪೇಸ್ಟನ್ನು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಈಗ ಗ್ಯಾಸ್ ಮೇಲೆ ಕುಕ್ಕರ್ನ ಇಟ್ಬಿಟ್ಟು ಕುಕ್ಕರ್ಗೆ 2 ಸ್ಪೂನಷ್ಟು ಎಣ್ಣೆ ಹಾಗೆ 3 ಸ್ಪೂನಷ್ಟು ತುಪ್ಪನ ಹಾಕ್ಕೊಂಡಿದ್ದೀನಿ. ನೀವು ಬೇಕಾದರೆ ಬರೀ ತುಪ್ಪನೇ ಬಳಸ್ಬೋದು ಅಥವಾ ಬರೀ ಎಣ್ಣೆ ಕೂಡ ಬಳಸ್ಬೋದು. ನಾನಿಲ್ಲಿ ಜಾಸ್ತಿ ಯಾವುದೇ ಮಸಾಲೆಗಳನ್ನು ಬಳಸ್ತಾ ಇಲ್ಲ. ಯಾಕಂದರೆ ಈ ಸೋಯಾ ಚಂಕ್ಸ್ ತುಂಬ ಹೆವಿ ಇರುತ್ತೆ. ಆ ಕಾರಣಕ್ಕೆ ಇನ್ನೂ ಮಸಾಲೆಗಳು ಕೂಡ ಹೆವಿ ಆಗುತ್ತೆ. ಹಾಗಾಗಿ ನಾನು ಬೇರೆ ಥರದ ಮಸಾಲೆಗಳನ್ನ ಜಾಸ್ತಿಯಾಗಿ ಬಳಸ್ತಾ ಇಲ್ಲ. ರುಬ್ಬಿ ಇಟ್ಟಂಥ ಟೊಮೆಟೊ, ಈರುಳ್ಳಿ, ಕೊತ್ತಂಬರಿ, ಹಸಿಮೆಣಸಿನ್ಕಾಯಿ, ಬೆಳ್ಳುಳ್ಳಿ ಹಾಗೆ ಹಸಿ ಶುಂಠಿ ಪೇಸ್ಟನ್ನು ನಾನು ಎಣ್ಣೆ ಮತ್ತು ತುಪ್ಪ ಹಾಕಿದ್ನಲ್ಲ, ಅದು ಬಿಸಿ ಆದಮೇಲೆ ಇದನ್ನು ಪೇಸ್ಟನ್ನು ಹಾಕಿಬಿಟ್ಟು ಈಗ ಇದನ್ನು ಚೆನ್ನಾಗಿ ನಾನು ಫ್ರೈ ಮಾಡ್ಕೊಳ್ತೀನಿ. ಇದು ಹಸಿಯಾಗಿ ಇರೋದನ್ನು ರುಬ್ಬಿರೋದ್ರಿಂದ ಇದು ಚೆನ್ನಾಗಿ ಫ್ರೈ ಆಗೋವರೆಗೂ ಇದನ್ನು ಸ್ವಲ್ಪ ಫ್ರೈ ಮಾಡ್ಕೋಬೇಕು. ತೀರಾ ಗಟ್ಟಿ ಆಗಬೇಕು ಅಂತ ಏನಿಲ್ಲ. ಎಣ್ಣೆ ಜೊತೆ ಇದು ಚೆನ್ನಾಗಿ ಮಿಕ್ಸ್ ಆಗಬೇಕು. ಈ ರೀತಿ ಕುದಿ ಬರಬೇಕು. ಈ ಟೈಮಲ್ಲಿ ನಾವು ಬಿಸಿನೀರು ಹಾಕಿ ಇಟ್ಟಂಥ ಸೋಯಾ ಚಂಕ್ಸ್ನ ಬಿಸಿನೀರಿಂದ ಬೇರ್ಪಡಿಸಿ ಸ್ವಲ್ಪ ಇದನ್ನು ನೀರನ್ನೆಲ್ಲ ಹಿಂಡಿ ಈ ಮಸಾಲೆಗೆ ಇದನ್ನು ಹಾಕ್ಕೊಳ್ತಾ ಇದ್ದೀನಿ. ಈ ಮಸಾಲೆ ಜೊತೆ ಸೋಯಾ ಚಂಕ್ಸ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ನೀವು ಬೇಕಾದರೆ ಪಲಾವ್ ಎಲೆ, ಏಲಕ್ಕಿ, ಲವಂಗ ಈ ಥರದ ಬೇರೆ ಬೇರೆ ಮಸಾಲೆಗಳನ್ನು ಬಳಸ್ಕೋಬೋದು. ಅಥವಾ ಮಸಾಲೆ ಪುಡಿಗಳು ನಿಮ್ಗೆ ಯಾವ್ದು ಇಷ್ಟನೋ ಅದನ್ನು ಕೂಡ ಬಳಸ್ಕೋಬೋದು. ನಾನಿಲ್ಲಿ ಬಳಸ್ತಾ ಇಲ್ಲ. ಅರ್ಧ ಟೀ ಸ್ಪೂನಷ್ಟು ನಾನು ಅರಿಶಿನ ಹಾಕ್ಕೊಂಡಿದ್ದೀನಿ. ಇಲ್ಲಿ ನಾನು ಹಸಿ ಮೆಣಸಿನ್ಕಾಯಿನ ಬಳಸಿದ್ದೀನಿ. ಆದರೆ ಸ್ವಲ್ಪ ಕಲರ್ಗೋಸ್ಕರ ಅಂತ ಸ್ವಲ್ಪ ಅಚ್ಚ ಖಾರದ ಪುಡಿನ ಕೂಡ ಹಾಕ್ಕೊಳ್ತಾ ಇದ್ದೀನಿ. ನೀವು 2ರಲ್ಲಿ 1 ಮಾತ್ರ ಹಾಕ್ಕೋಬೋದು ಅಥವಾ 2 ಕೂಡ ಬಳಸ್ಕೋಬೋದು. ಹಸಿಮೆಣಸಿನ್ಕಾಯಿ ಅಷ್ಟಾಗಿ ಇಷ್ಟ ಆಗಲ್ಲ ಅನ್ನೋರು ಅಚ್ಚ ಖಾರದ ಪುಡಿನ ಬಳಸ್ಕೋಬೋದು. ಇಲ್ಲಿ ನಾನು ಅಚ್ಚ ಖಾರದ ಪುಡಿ ಬಳಸ್ತಾ ಇರೋ ಕಾರಣ ಸ್ವಲ್ಪ ಕಲರ್ಗೋಸ್ಕರ ಮಾತ್ರ ನಾನು ಅಚ್ಚ ಖಾರದ ಪುಡಿನ ಹಾಕ್ಕೊಳ್ತಾ ಇದ್ದೀನಿ. ಹಾಗೆ ಅರ್ಧ ಟೀ ಸ್ಪೂನಷ್ಟು ನಾನು ಸಕ್ಕರೆನ ಹಾಕ್ಕೊಂಡಿದ್ದೀನಿ. ಸಕ್ಕರೆ ಯಾಕೆ ನಾನು ಹಾಕಿದೆ ಅನ್ನೋದನ್ನು ನಿಮಗೆ ಹೇಳ್ತೀನಿ. ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡು ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಸಕ್ಕರೆ ನಾನು ಯಾಕೆ ಹಾಕಿದೆ ಅಂದರೆ ಈ ಸೋಯಾ ಚಂಕ್ಸಲ್ಲಿ ಯಾವುದೇ ಫ್ಲೇವರ್ ಅಥವಾ ಯಾವುದೇ ಟೇಸ್ಟು ಇರೋದಿಲ್ಲ. ಸ್ವಲ್ಪ ನಾವು ಇದು ಚೆನ್ನಾಗಿ ಮಸಾಲೆನೆಲ್ಲ ಹಿಡ್ಕೋಬೇಕು ಅನ್ನೋದಾದರೆ ನಾವು ಮೊಸರನ್ನು ಬಳಸ್ತೀವಲ್ವ, ಇಲ್ಲಿ ನಾನು ಮೊಸರನ್ನು ಬಳಸ್ತಾ ಇಲ್ಲ. ಈ ಮಸಾಲೆ ಜೊತೆ ಸ್ವಲ್ಪ ಸಕ್ಕರೆನ ಹಾಕೋದ್ರಿಂದ ಇದು ಚೆನ್ನಾಗಿ ಆ ಮಸಾಲೆನೆಲ್ಲ ಅಬ್ಸರ್ವ್ ಮಾಡ್ಕೊಳ್ಳುತ್ತೆ ಅನ್ನೋ ಕಾರಣಕ್ಕೆ ನಾನಿಲ್ಲಿ ಅರ್ಧ ಟೀ ಸ್ಪೂನಷ್ಟು ಸಕ್ಕರೆನ ಬಳಸಿದ್ದೀನಿ. ನಿಮಗೆ ಸಕ್ಕರೆ ಬೇಡ ಅನ್ನೋದಾದರೆ ನೀವು ಸ್ಕಿಪ್ ಮಾಡ್ಕೋಬೋದು. ಸ್ವಲ್ಪ ಮೊಸರನ್ನು ಹಾಕಿ ಕೂಡ ನೀವು ಮಾಡ್ಕೋಬೋದು ಅಥವಾ ನಿಂಬೆ ಹಣ್ಣಿನ ರಸವನ್ನು ಕೂಡ ಹಾಕ್ಕೋಬೋದು. ಈಗ
ಈ ಮಸಾಲೆ ಎಲ್ಲ ಚೆನ್ನಾಗಿ ಸೋಯಾ ಚಂಕ್ ಜೊತೆ ಬೆರೆತ ಮೇಲೆ ನಾನು ತೊಳೆದಿಟ್ಟಂಥ ಅಕ್ಕಿನ ಹಾಕಿ ಇದನ್ನು ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೀನಿ. ಈ ದಮ್ ಬಿರಿಯಾನಿ ಈ ಥರ ಎಲ್ಲ ಮಾಡ್ತಾರಲ್ವ, ಆ ಥರ ಕೂಡ ನೀವು ಈ ರೈಸನ್ನು ಮಾಡ್ಕೋಬೋದು. ಆದರೆ ನಾನು ಸುಲಭವಾಗಿ ಕುಕ್ಕರಲ್ಲಿ ಹೇಗೆ ಮಾಡೋದು ಅನ್ನೋದನ್ನು ತೋರಿಸ್ತಾ ಇದ್ದೀನಿ. ತೊಳೆದಿಟ್ಟಂಥ ಅಕ್ಕಿನ ಹಾಕಿಬಿಟ್ಟು ಚೆನ್ನಾಗಿ ಇದನ್ನು ಒಂದು ಸಾರಿ ಮಿಕ್ಸ್ ಮಾಡಿ ಇದಕ್ಕೆ ಎಷ್ಟು ಪ್ರಮಾಣದ ನೀರು ಬೇಕೋ ಅಷ್ಟು ಪ್ರಮಾಣದ ನೀರನ್ನು ಹಾಕ್ಕೋಬೇಕು. ನಾನು ನಮ್ಮ ಮನೇಲಿ ಸ್ವಲ್ಪ ಮೆತ್ತಗೆ ರೈಸನ್ನು ಇಷ್ಟಪಡೋದ್ರಿಂದ ನಾನು 1 ಗ್ಲಾಸ್ ಅಕ್ಕಿಗೆ 2.5 ಗ್ಲಾಸ್ ನೀರನ್ನು ಹಾಕ್ತೀನಿ. ಈ ಥರ ರೈಸ್ಗಳಿಗೆ ಮಾಮೂಲಿ ವೈಟ್ ರೈಸ್ ಆದರೆ 3 ಗ್ಲಾಸಷ್ಟು ನೀರನ್ನು ಹಾಕಿಬಿಟ್ಟು ಮಾಡ್ಕೊಳ್ತೀವಿ. ನೀವು 1 ಗ್ಲಾಸ್ಗೆ 2 ಗ್ಲಾಸ್ನಷ್ಟು ನೀರನ್ನು ಹಾಕ್ಕೊಂಡು ಮಾಡ್ಕೋಬೋದು. ಈಗ ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಮಸಾಲೆ ಬೇಕು ಅನ್ನೋದಾದರೆ ಬೇರೆ ಯಾವುದನ್ನು ಹಾಕ್ಬೋದು ಅಂದರೆ ನಾನು ಮುಂಚೆನೇ ಹೇಳಿದಾಗೆ ಪಲಾವ್ ಎಲೆ, ಏಲಕ್ಕಿ, ಲವಂಗ, ಚಕ್ಕೆ, ಧನಿಯಾ ಪೌಡ್ರು ಈ ಥರದ್ದನ್ನು ಹಾಕ್ಕೋಬೋದು. ಅಥವಾ ಯಾವುದಾದ್ರೂ ಮಸಾಲೆ ಸಿಗುತ್ತಲ್ವ, ಮಸಾಲೆ ಪೌಡ್ರು ಅದನ್ನು ಕೂಡ ಹಾಕ್ಕೋಬೋದು. ಇಲ್ಲ ಅನ್ನೋದಾದರೆ ಈ ಸಾಂಬಾರು ಮಸಾಲೆ ಮನೆಯಲ್ಲೇ ಮಾಡಿ ಇಟ್ಟಿರ್ತೀವಲ್ವ, ಅದನ್ನು ಕೂಡ ನೀವು ಬಳಸ್ಕೋಬೋದು. ಅದು ಕೂಡ ಚೆನ್ನಾಗಿರುತ್ತೆ. ಇದನ್ನು ಮಿಕ್ಸ್ ಮಾಡಿ ಈಗ ಲಿಡ್ಡನ್ನು ಕ್ಲೋಸ್ ಮಾಡಿ 2 ಅಥವಾ 3 ವಿಸಲ್ ಬರೋವರೆಗೂ ನಾವು ಇದನ್ನು ವಿಸಲ್ ಮಾಡ್ಕೋಬೇಕು. 2 ವಿಸಲ್ಗೆ ನಾನು ಫ್ಲೇಮನ್ನು ಆಫ್ ಮಾಡಿದ್ದೀನಿ. ಸ್ವಲ್ಪ ಆ ಸ್ಟೀಮೆಲ್ಲ ಹೋದ್ಮೇಲೆ ನಿಮಗೆ ತೆಗೆದುಬಿಟ್ಟು ತೋರಿಸ್ತಾ ಇದ್ದೀನಿ. ಇದನ್ನು ಸ್ವಲ್ಪ ಸ್ಮೂತಾಗಿ ಹ್ಯಾಂಡಲ್ ಮಾಡಬೇಕು. ನೋಡಿ, ಈ ಥರ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡಿ ನೀವು ಈ ಸೋಯಾ ರೈಸ್ನ ಅತಿ ಸುಲಭವಾಗಿ ಮಾಡಿ ಇದನ್ನ ನೀವು ಸರ್ವ್ ಮಾಡ್ಬೋದು. ಇದಕ್ಕೆ ಆ ಮಸಾಲೆ ಮಿಕ್ಸ್ ಮಾಡಬೇಕು, ಇದನ್ನು ಕೂಡ್ಸಿಡಬೇಕು, ಇದನ್ನು ಕುದಿಸಿ ಇಡಬೇಕು, ಆ ಥರದ್ದೇನೂ ಇಲ್ಲ. ಹಾಗೆ ಸೋಯಾಬೀನಲ್ಲಿ ಹೆಚ್ಚಿನ ಪ್ರೋಟೀನ್ ಅಂಶ ಇರೋದರಿಂದ ಇದನ್ನು ನಾವು ತಿಂಗಳಲ್ಲಿ 1 ಸರಿ ಆದರೂ ಈ ಥರ ರೈಸು ಅಥವಾ ಸೋಯಾ ಸಬ್ಜಿ ಈ ಥರದ್ದನ್ನೆಲ್ಲ ಮಾಡಿ ಮಕ್ಕಳಿಗೆ ತಿನ್ನಿಸೋದ್ರಿಂದ ಪ್ರೋಟೀನ್ ಚೆನ್ನಾಗಿ ಸಿಗುತ್ತೆ. ಇದಕ್ಕೆ ನೀವು ಮೊಸರು ಬಜ್ಜಿ ಅಥವಾ ಉಪ್ಪಿನಕಾಯಿ ನಿಮಗೆ ಯಾವುದು ಇಷ್ಟನೋ ಅದ್ರ ಜೊತೆ ನೀವು ಸರ್ವ್ ಮಾಡ್ಬೋದು. ಹಾಗೆ ನಿಮಗೆ ನಾನು ಮಾಡಿರೋ ಅಂಥ ಈ ರೈಸು ಇಷ್ಟ ಆಗಿದ್ದರೆ ನನಗೆ ಕಮೆಂಟ್ ಮಾಡಿ ತಿಳಿಸಿ. ಮತ್ತು ಯಾವ ಥರದ ರೈಸ್ ಐಟಮು ಅಥವಾ ಯಾವ ಥರದ ರೆಸಿಪಿಗಳು ನಿಮಗೆ ಬೇಕು ಅಂತ ಕಮೆಂಟ್ ಮಾಡಿ. ಹಾಗೆ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ.